ಹಾಯ್ ನಮಸ್ಕಾರ. KCT ವಿದ್ಯಾರ್ಥಿಗಳಿಗೆ ಕೆಯಿಂದ ಅಧಿಕೃತವಾಗಿ ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದು. ಸೊ ಈಗಾಗಲೇ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಸೀಟ್ ಕೂಡ ಅಲಾಟ್ಮೆಂಟ್ ಆಗಿವೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಕೂಡ ಸಿಕ್ಕಿಲ್ಲ. ಸೊ ಇಂದಿನ ವಿಡಿಯೋದಲ್ಲಿ ಥರ್ಡ್ ರೌಂಡಿನಲ್ಲಿ ಕೂಡ ಯಾವ ರೀತಿ ನಾವು ಪಾರ್ಟಿಸಿಪೇಟ್ ಮಾಡಿಕೊಂಡು ಸೀಟ್ ಕೂಡ ಪಡ್ಕೋಬೇಕು, ಹಾಗೆ ಈಗಾಗಲೇ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಿನಲ್ಲಿ ಸೊ ಆಪ್ಷನ್ಸ್ ಎಂಟ್ರಿ ಮಾಡಿಕೊಂಡು ಸೀಟ್ ಕೂಡ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಆಗಿವೆ. ಹಾಗೆ ವಿದ್ಯಾರ್ಥಿಗಳು ತಮ್ಮ ಒಂದು ಪ್ರೊವಿಷನಲ್ ಅನ್ನೋದೊಂದು ಸೀಟ್ ಅಲಾಟ್ಮೆಂಟ್ ಅನ್ನೋದು ಯಾವಾಗ ಬರುತ್ತೆ ಎಂಬುದನ್ನು ತಿಳಿಸ್ಕೊಡ್ಬೇಕಾಗಿರುತ್ತೆ. ಹಾಗೆ ಫೈನಲ್ ಸಂಬಂಧಪಟ್ಟಂಥ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡೋಣ. ಸೊ ಅಧಿಕೃತವಾಗಿ ಕೆಇವರು ಸೊ ಯಾವುದೇ ಒಂದು ಮುನ್ಸೂಚನೆ ದಿನಾಂಕನ ಪ್ರಕಟಿಸಿಲ್ಲ. ಅಧಿಕೃತವಾಗಿ 24ನೇ ತಾರೀಕಿಗೆ ಬೆಳಗ್ಗೆ ನಿಮಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಅದ ನಂತರ 25ನೇ ತಾರೀಕಿಗೆ ಮಧ್ಯಾಹ್ನ ಅಥವಾ ಸಂಜೆಗೆ ನಿಮಗೆ ಫೈನಲ್ ಅನ್ನೋದು ಬಿಡುಗಡೆ ಆಗುತ್ತೆ. ಸೊ ಅದರಲ್ಲಿ ಕೂಡ ಯಾವುದೇ ಕೂಡ ಸೀಟ್ ಕೂಡ ಚೇಂಜ್ ಇರೋದಿಲ್ಲ, ಸೇಮೇ ಇರುತ್ತೆ 100% ಆಗಿ. 1% ಮಾತ್ರ ನಿಮ್ಮ ಕಾಲೇಜ್ಗಳಲ್ಲಿ ವೇರಿಯೇಷನ್ ಆಗ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಸೀಟು ಸಿಕ್ಕಂಥ ವಿದ್ಯಾರ್ಥಿಗಳು ಥರ್ಡ್ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಹಾಗೆ ಸಿಗದಂಥ ವಿದ್ಯಾರ್ಥಿಗಳು ಕೂಡ ಥರ್ಡ್ ರೌಂಡ್ ಯಾವಾಗ ಒಂದು ಸ್ಟಾರ್ಟ್ ಆಗುತ್ತೆ ನೋಡಿ, ಸೊ ಆಗಸ್ಟ್ 4th ವೀಕಿಗೆ ಸೊ ಕೆಯಿಂದ ಮಾಹಿತಿನ ಕೊಡ್ತಾರೆ. ಆವಾಗ ನಿಮಗೆ ಆಪ್ಷನ್ಸ್ ಎಂಟ್ರಿ ಎನೇಬಲ್ ಮಾಡ್ತಾರೆ. ಅದರಲ್ಲಿ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಿಕೊಂಡು ಒಂದು ಥರ್ಡ್ ರೌಂಡಲ್ಲಿ ಕೂಡ ನೀವು ಸೀಟ್ಗಳನ್ನು ಪಡ್ಕೋಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ವಿದ್ಯಾರ್ಥಿಗಳು. ಸೊ ಅಧಿಕೃತವಾಗಿ ಕೆಇಯಿಂದ ಅಧಿಕೃತ ಒಂದು ವೆಬ್ಸೈಟ್ಗೆ ಬಂದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈಗಾಗಲೇ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳಿಗೆ. ಸೊ ಲಾಟ್ ಚಾನ್ಸ್ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಬೇಗನೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗಾಗಲೇ ಎಲ್ಲ ಡಿಗ್ರಿ ಕಾಲೇಜ್ಗಳು ಸ್ಟಾರ್ಟ್ ಆಗಿವೆ, ಹೋಗಿ ಅಡ್ಮಿಷನ್ನ ಪಡ್ಕೋಬೋದು ವಿದ್ಯಾರ್ಥಿಗಳು. ಸೊ ವಿವಿಧ ಇಲಾಖೆಗಳ ಮುಖಾಂತರ ಅಧಿಕೃತ ಮಾಹಿತಿನ ತಿಳಿಸಿಕೊಟ್ಟಿದ್ದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಧಿಕೃತವಾಗಿ ನಿಮಗೆ ನಾಳೆ ಅಥವಾ ನಾಡ್ದ ನಿಮಗೆ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಮಾಡಿಕೊಂಡು ಹಾಗೆ ಫೈನಲ್ ಆಗಿ ಬಿಡುಗಡೆ ಮಾಡ್ತಾರೆ. ಸೊ ವೇಟ್ ಮಾಡಬೇಕು ವಿದ್ಯಾರ್ಥಿಗಳು. ಹಾಗೆ ಎನಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಓಕೆ, ಇಂದಿನ ಟಾಪಿಕ್ನ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.